ನಮಸ್ಕಾರ, ಸಂಧ್ಯಾ ಪಾಕಶಾಲೆಗೆ ಮತ್ತೊಮ್ಮೆ ಸ್ವಾಗತ. ಈ ಪಲ್ಯನ ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕೊಂಡು ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಸೊಪ್ಪಿನ ಪಲ್ಯ ಮಾಡೋಣ. ಎಲ್ಲಾ ತರ ಸೊಪ್ಪು ಹಾಕಿ ಪಲ್ಯ ಮಾಡೋಣ. ಹರವೆ ಸೊಪ್ಪು, ಸಾಸಿವೆ ಸೊಪ್ಪು, ಇದು ಮೂಲಂಗಿ ಸೊಪ್ಪು, ಪಾಲಕ್ ಎಲ್ಲ ಒಂದೊಂದು ಕಟ್ನ ಬಿಡಿಸಿ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹೆಚ್ಚೋದಿಲ್ಲ, ಹಿಂಗೆ ಡೈರೆಕ್ಟಾಗಿ ಹಾಕ್ಬೋದು. ಕುಕ್ಕರಲ್ಲಿ ಹಾಕಿ 2 ಕೂಗು ಕೂಗಿಸ್ಕೊಳ್ಳೋಣ. ಎಲ್ಲ ಸೊಪ್ಪನ್ನ ಹಾಕೋಣ. ಯಾವ್ದ್ರದ್ದು ದಂಟೆಲ್ಲ ತಗೊಂಡಿಲ್ಲ, ಬರೀ ಹಾಗೆ ಉದ್ದ ದಂಟನ್ನ ಎತ್ತಿಟ್ಕೊಂಡಿದ್ದೀನಿ. ಕ್ಲೀನಾಗಿ 2-3 ಸಲ ತೊಳೆದ್ಬಿಟ್ಟು ಮಣ್ಣೆಲ್ಲ ತೆಗೆದು ಎಲ್ಲ ಸೊಪ್ಪನ್ನ ನೋಡ್ಬಿಟ್ಟು ಹುಳ ಗಿಳ ಇದೆಯಾ ಅಂತ ಚೆಕ್ ಮಾಡಿ ಎಲ್ಲ ಇಡೀ ಸೊಪ್ಪು ಹಾಗೆ ಹಾಕೋತಾ ಇದ್ದೀನಿ. ಇಡೀ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನು ಸಣ್ಣಕ್ಕೆ ಹೆಚ್ಚಿದ ಶುಂಠಿ, 1 ಟೀ ಸ್ಪೂನು ಬೆಳ್ಳುಳ್ಳಿ, ಇದರಲ್ಲಿ 1 ಲೋಟ ನೀರು, 10 ಸೆಣ್ಮೆಣಸು. ಇದ್ರ ಬದಲಿಗೆ ಹಸಿಮೆಣಸಿನ್ಕಾಯಿ ಬೇಕಾದ್ರೂ ತಗೋಬೋದು. 2 ಕೂಗು ಕೂಗಿಸ್ಕೊತೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ತಣದ ಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೋಬೇಕು. ಒಂದು ಟೀ ಸ್ಪೂನ್ ಉಪ್ಪು ಹಾಕ್ತೀನಿ. ಇದನ್ನ ತರಿಯಾಗಿ ರುಬ್ಕೋತೀನಿ. ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದನ್ನ ಒಗ್ಗರಣೆ ಹಾಕೋಣ. ಇದಕ್ಕೊಂದು 2 ಸ್ಪೂನ್ ಕಡಲೆ ಹಿಟ್ಟನ್ನ ಹುರ್ಕೋಬೇಕು. ಸ್ವಲ್ಪ ಬೆಚ್ಚಗಾಗಷ್ಟು ಹುರ್ಕೊಂಡ್ರೆ ಸಾಕು. ಇದಾಗಿದೆ, ಬೆಚ್ಚಗಾಗಿದೆ, ಸಾಕು. ಹಸಿ ವಾಸನೆ ಹೋಗಷ್ಟು ಹುರಿದ್ರೆ ಸಾಕಿದೆ. ಹುರಿದಿರೋ ಹಿಟ್ಟಿದೆ ಅಲ್ವಾ, ಈ ಹಿಟ್ಟನ್ನ ಮಿಕ್ಸಿಗೆ ಹಾಕಿ ಒಂದ್ಸಲ ರುಬ್ಕೊಂಡ್ಬಿಡೋಣ. ಜಸ್ಟ್ ಒಂದ್ಸಲ ಚರ್ರ ಅನ್ಸಿದ್ರೆ ಸಾಕು. ತುಪ್ಪ 2 ಟೇಬಲ್ ಸ್ಪೂನ್ ತುಪ್ಪ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಜೀರಿಗೆ, 1 ಮೆಣಸಿನ್ಕಾಯಿ, 2 ಟೀ ಸ್ಪೂನ್ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಶುಂಠಿ. ಸಣ್ಣ ಉರಿಲಿ ಇದನ್ನು ಹುರಿಬೇಕು. ಒಂದು ಬೌಲ್, 1 ಈರುಳ್ಳಿ, ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ. ಬೇಕಿದ್ರೆ ಸ್ವಲ್ಪ ಹಿಂಗ ಹಾಕ್ಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1 ಟೀ ಸ್ಪೂನ್. ಮೆಣಸಿನ ಪುಡಿ ತಗೊಂತಾ ಇದ್ದೀನಿ ನಾನು. 1/4 ಟೀ ಸ್ಪೂನ್ ಅರಿಶಿನ ಹಾಕೋಣ. ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನ ತೊಳಸ್ಬೇಕು. ಇದು ಕುದಿಬೇಕೀಗ. ಒಂದು ಟೀ ಸ್ಪೂನ್ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಬೇಕು. ಮಿಕ್ಸ್ ಮಾಡೋಣ. ಎರಡು ನಿಮಿಷ ಕುದಿಸೋಣ. 1 ಟೀ ಸ್ಪೂನ್ ಲಿಂಬೆಹಣ್ಣು ರಸ ಹಾಕೋಣ. ಆಗಿದೆ ಹೆಲ್ದಿಯಾದ ಈ ಪಲ್ಯನ ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಪರೋಟ ಜೊತೆಗೆ, ಬಿಸಿ ಬಿಸಿ ಅನ್ನ ಜೊತೆಗೆ ಹಾಕೊಂಡು ಈರುಳ್ಳಿ ಕಚ್ಕೊಂಡು ತಿನ್ನಕ್ಕೆ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಸೊಪ್ಪಿನ ಪಲ್ಯ ಎಲ್ಲ ರೆಡಿ ಆಗಿದೆ. ನಾನು ದೋಸೆ ಸರ್ವ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ದೋಸೆ ಒಟ್ಟಿಗೆ ಈ ಪಲ್ಯ ಸಕ್ಕತ್ತಾಗಿದೆ. ನೀವು ಮಾಡಿ ತಿನ್ನಿ. Thank you for watching. For more videos, please subscribe my channel.